ಲೋಹಿತ್ ಅವರೇ, ಇಬ್ಬರ ಆರ್ಗ್ಯುಮೆಂಟನ್ನು ಕೇಳಿದ್ರಿ. ವೈಜ್ಞಾನಿಕವಾಗಿಲ್ಲ ಅನ್ನೋದು ಅವ್ರ ಮೊದಲ ಅಬ್ಜೆಕ್ಷನ್. ಎಲ್ಲರಿಗೂ ಜೈ ಭೀಮ್, ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಸಹಿತ. ಬಾಬಾ ಸಾಹೇಬ್ರ ಸಂವಿಧಾನದ ಅನುಷ್ಠಾನ ಮಾಡಲಿಕ್ಕೆ ಮೂಲ ಏನಾದರೂ ಬೇಕು ಇವತ್ತು ಅಂತಂದರೆ ಅದು ಜಾತಿ ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆಯ ಚರ್ಚೆಗೆ ಇವತ್ತು ಅವರ ಬಾಬಾ ಸಾಹೇಬ್ರ ಜಯಂತಿ ದಿವಸನೇ ಇವತ್ತು ನಾವು ಕೂತ್ಕೊಂಡಿದ್ದೀವಿ. ಒಂದು. ಎರಡನೇದಾಗಿ ನಾನು ಈ ಸಮೀಕ್ಷೆಗೆ ಒಂದು ದೃಢ ಸಂಕಲ್ಪ ಮಾಡಿರುವಂಥ ರಾಹುಲ್ ಗಾಂಧಿಯವ್ರನ್ನ ಇವತ್ತು ನೆನೆಯಲೇಬೇಕು. ಅವರ ಒಂದು ದೃಢತೆಯಿಂದ 10 ವರ್ಷದ ನಂತರ ಇಲ್ಲೊಂದು ಈ ಜಾತಿ ಗಣತಿ ಟೇಬಲ್ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಇವತ್ತು ನಾವು ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ಕರ್ನಾಟಕದಲ್ಲಿ ತುಂಬಾ ಸಂಘಟನೆಗಳು ಈ ಪರವಾಗಿ ಧ್ವನಿ ಎತ್ತಿದ್ದಾವೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮಾಡ್ತೇನೆ ಎಲ್ಲರಿಗೂ ಅಭಿನಂದನೆ. ಅದು ಉತ್ತರ ಆಯ್ತು, ಮಾತಾಡ್ಬಿಡಿ. ಅದಕ್ಕಿಂತ ಜಾಸ್ತಿಯಾಗಿ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಪಡಲಿಕ್ಕೆ ಇಂಥದ್ದೆಲ್ಲ ನಾವು ಮೀರು ಬೆಳಿಲೇಬೇಕು. ಗೊತ್ತು, ಈ ಜಾತಿ ಸಮೀಕ್ಷೆ ಮತ್ತು ಇದರ ಚರ್ಚೆ ಸಹಿತ ನನಗೊಂದಿಗೆ ಬಿದ್ದೋಗಿತ್ತು ಕರ್ನಾಟಕದಲ್ಲಿ. ಅದಕ್ಕೆ ಒಂದು ದೊಡ್ಡ ಧ್ವನಿಯಾಗಿ ನಿಂತಿರೋದು ನಮ್ಮ ಮಾನ್ಯ ಶ್ರೀ BK ಹರಿಪ್ರಸಾದ್ ಅವ್ರನ್ನ, ಅವ್ರನ್ನೂ ಸಹಿತ ಅಭಿನಂದಿಸ್ತೇನೆ. ಓಕೆ, ಈಗ ಈ ಸಮೀಕ್ಷೆ 1,35,000 ಟೀಚರ್ಸ್ಗಳನ್ನ ಒಳಗೊಂಡಿದೆ. 35,000 ಇತರ ಅವರ ಮೇಲ್ವಿಚಾರಕರನ್ನ ಒಳಗೊಂಡಿದೆ. ಸುಮಾರು 6 ವಾರಗಳು ನಡೆದಿದ್ದಾವೆ. ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಇಟ್ಸ್ ಸಫಿಷಿಯೆಂಟ್. ಮತ್ತೆ 90%, 80%, 75%, 100% ಆಗಲಿಲ್ಲ ಹೇಳುವ ಇದೇನೋ ವಾದ ಏನಿದೆ. ಈವನ್ ಇದಕ್ಕಿಂತ ಹಿಂದಿನ ವರದಿಗಳೇನಿದಾವಲ್ಲ, ಲಾಸ್ಟ್ ವರದಿ ನಡೆದಿರೋದು 95 ವರ್ಷಗಳ ಹಿಂದೆ ಬ್ರಿಟಿಷರು ಮಾಡಿರೋದು. 1931 ವರದಿಯನ್ನು ಇಟ್ಕೊಂಡು ನಾವು ಇವತ್ತಿನವರೆಗೂ ಸಹಿತ ಸೈಂಟಿಫಿಕ್ ಆಗಿ ಅದೇನೋ ಪರ್ಸೆಂಟೇಜ್ ವೈಸ್ ಇಷ್ಟು ಇರ್ಬೋದು ಅಂತ ಅಂದ್ಬಿಟ್ಟು ಜಾತಿ ಗಣತಿಗಳನ್ನ ಮಾಡ್ತಿದ್ವಿ. ದಿಸ್ ಇಸ್ ದ ಫಸ್ಟ್ ಒನ್ ಆಫ್ ಅ ಕೈಂಡ್ ಹೆಡ್ ಕೌಂಟ್ಗಳ ಮೂಲಕ ಜಾತಿ ಸಮೀಕ್ಷೆ ಆಗಿದೆ. ಇದನ್ನ ನಾವು ವೆಲ್ಕಮ್ ಮಾಡಬೇಕು. ಈ ಸಮೀಕ್ಷೆ 100% ಇದೆ ಅಂತ ಅಂದ್ಬಿಟ್ಟು ಯಾರೂ ಸಹಿತ ನಿರೀಕ್ಷೆನೂ ಮಾಡಬಾರ್ದು ಮತ್ತು ಅದನ್ನ ಒಪ್ಕೊಳ್ಳಬಾರ್ದು. ಒಂದು ಪ್ರೈಮರಿ ರಿಪೋರ್ಟ್ ಬಂದಿದೆ. 17th ಅದು ಟೇಬಲ್ ಆಗ್ತಾ ಇದೆ. ಎಲ್ಲ ಮಂತ್ರಿಗಳು ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ವಿಶೇಷಜ್ಞರು ಅದ್ರ ಒಳಗಡೆ ಇದ್ದಾರೆ. ಅದನ್ನ ಚರ್ಚೆ ಮಾಡಿ ಸದನಗಳಲ್ಲಿ, ಸೆಷನ್ಗಳಲ್ಲಿ, ಜೊತೆಗೆ ಪಬ್ಲಿಕ್ ಸೆಷನ್ಗಳಲ್ಲಿ ಚರ್ಚೆ ಮಾಡಿ ಅದು ಅನುಷ್ಠಾನ ಆಗಲಿ ಹೇಳೋದೇ ನಮ್ಮ ವಾದ. ಅದು 100% ಸರಿ ಇದೆ, ಅದೇ ಆಗಬೇಕು ಅಂತ ಹೇಳೋದಲ್ಲ. ಆದರೆ ಅದರ ಏನು ರೆಕಮೆಂಡೇಶನ್ಸ್ಗಳನ್ನ ನಾನು ಕೆಲವೊಂದು ನೋಡಿದೆ. ರೆಕಮೆಂಡೇಶನ್ಗೆ ಆಸ್ ಒನ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್, ಅತಿ ಹಿಂದುಳಿದ ವರ್ಗದ ಪ್ರತಿನಿಧಿಯಾಗೂ ಸಹಿತ ಆ ರೆಕಮೆಂಡೇಶನ್ ಸಹಿತ ನನಗೆ ಸಂಪೂರ್ಣವಾಗಿ ನನ್ನ ಒಪ್ಪಿಗೆ ಇಲ್ಲ, ಅಥವಾ ನಮ್ಮ ಸಮುದಾಯಗಳ ಒಪ್ಪಿಗೆ ಇಲ್ಲ. ಅದು ಕ್ರೀಮಿ ಲೇಯರ್ಗಳನ್ನು ಹೇಳುತ್ತೆ, ಅಥವಾ ಕೆಲವೊಂದು ಸಮುದಾಯಗಳನ್ನ ಬೇರೆ ಕಡೆ ಅಲ್ಲಿ ಇಲ್ಲಿ ಸೇರಿಸೋದ್ರ ಬಗ್ಗೆ ಹೇಳುತ್ತೆ. ಸೊ ಅದ್ರ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯಗಳು ಇದಾವೆ. ಕೇವಲ ಇವರುಗಳ ಭಿನ್ನಾಭಿಪ್ರಾಯಗಳು ನಮ್ಮ ಅಭಿಪ್ರಾಯ. ಆದರೆ ಬೈ ಅಂಡ್ ಲಾರ್ಜ್ ವಿ ವಿಲ್ ವೆಲ್ಕಮ್ ದಿಸ್ ರಿಪೋರ್ಟ್. ಇದು ತುಂಬಾ ಮಹತ್ವದ್ದು. ಸುಮಾರು 95 ವರ್ಷಗಳ ನಂತರ ನಮಗೆ ನ್ಯಾಯ ಕೊಡುವಂತ ಒಂದು ರಿಪೋರ್ಟ್ ಬಂದಿದೆ. ಅದಕ್ಕೆ ನೀವು ಹೇಳಿದಾಗೆ ರಾಹುಲ್ ಗಾಂಧಿ ಅವರು ಇದಕ್ಕಿಂತ ಬದಲು ಆದ್ರೂ ಮಾತಾಡಲಿಲ್ಲ. ಆದ್ರೆ ಇವತ್ತು ಮಾತಾಡ್ತಾ ಇದ್ರಲ್ಲ ಹೇಳೋ ಕಾರಣಕ್ಕೋಸ್ಕರ ಅವ್ರ ಪರವಾಗಿ ನಾವು ನಿಲ್ತೇವೆ. ಮತ್ತೆ ಇದು ಕಾಂಗ್ರೆಸ್ಗೆ ಬೇಕಾಗಿರುವಂತ ವರದಿ ಅಲ್ಲ ಇದು. ಕಾಂಗ್ರೆಸ್ ದಲಿತ, ಮುಸಲ್ಮಾನ, ಅತಿ ಹಿಂದುಳಿದ ವರ್ಗಗಳು ಏನು ನಮಗೆ ಈ ವರದಿ ಬೇಕು ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಕಾಂಗ್ರೆಸ್ ಅದನ್ನ ಅನುಷ್ಠಾನ ಮಾಡ್ತಾ ಇದೆ, ಅದಕ್ಕೆ ಆಕ್ಟ್ ಮಾಡಿದೆ. ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಬೇಕು. ದ್ವಂದ್ವ ನಾನು ಹೇಳ್ತೇನೆ ನೋಡಿ. ನೀವು ಕಾಂಗ್ರೆಸ್ನ ಬೆಂಬಲಿಗರಾಗಿದ್ದೀರಿ. ನೀವು ಹಿಂದೆ ಕೂಡ BK ಹರಿಪ್ರಸಾದ್ ಪರವಾಗಿ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದ್ರಿ. ಕಾಂಗ್ರೆಸ್ನ ಆಕ್ಟಿವ್ ಮೆಂಬರ್ ಇದ್ದೀರಿ. ಕಾಂಗ್ರೆಸ್ ಅಷ್ಟೊಂದು ವೋಕಲ್ ಆಗಿದ್ರೆ, ರಾಹುಲ್ ಗಾಂಧಿ ಅಷ್ಟೊಂದು ವೋಕಲ್ ಆಗಿದ್ರೆ, ಕಾಂಗ್ರೆಸ್ನ ಅಧಿಕೃತ ವಕ್ತಾರರು ಬಂದು ಇದರ ಚರ್ಚೆಯಲ್ಲೂ ಕೂಡ ಯಾಕೆ ಭಾಗವಹಿಸ್ಲಿಕ್ಕೆ ತಯಾರಿಲ್ಲ? ನಿಮ್ಗೆ ಅಂದ್ರೆ ದ್ವಂದ್ವ ಯಾಕೆ ನೋಡಿ, ಕಾಂಗ್ರೆಸ್ ಅಲ್ಲೂ ಸಹಿತ ಸಮಸ್ಯೆಗಳಿದ್ದಾವೆ. ಕಾಂಗ್ರೆಸ್ ಅಲ್ಲೂ ಸಹಿತ ಈ ಇನ್ಫಿಲ್ಟ್ರೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸ್ವತಃ ಕಾಂಗ್ರೆಸ್ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ. ರಾಹುಲ್ ಗಾಂಧಿನ ಯಾಕೆ ನಾವು ಇವತ್ತು ಒಪ್ಕೊಳ್ಬೇಕು ಈ ವರ್ಗಗಳು ಅಂತ ಅಂದ್ರೆ, ಅವರೊಂದು ಸ್ವಲ್ಪ ಒಂದು 1 year ಬ್ಯಾಕ್ ಒಂದು ಮಾತು ಹೇಳ್ತಾರೆ. ಕಾಂಗ್ರೆಸ್, ಐ ಆಮ್ ಸಿಸ್ಟಮ್ ಇಂಟರ್ನಲ್, ನಾನೊಬ್ಬ ಸಿಸ್ಟಮ್ ಆಂತರಿಕವಾಗಿ ನೋಡಿದವನು. ಈ ಸಿಸ್ಟಮ್ ದಲಿತ ಮತ್ತು OBC ಮತ್ತು ಅಲ್ಪಸಂಖ್ಯಾತ ವರ್ಗದ ವಿರುದ್ಧ ಇದೆ ಅಂತ ಅಂದ್ಬಿಟ್ಟು ತುಂಬಾ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ. ಅದನ್ನ ಏನೇನು ಕಾಂಗ್ರೆಸ್ ತಪ್ಪು ಮಾಡಿದೆಯೋ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈ ವರ್ಗಗಳು ಅವ್ರನ್ನ ನಂಬ್ತಾ ಇದ್ದಾರೆ. ಪರ್ಟಿನೆಂಟ್ ಕ್ವಶನ್ ಕೇಳಿದ್ದೇನು ಅಂದ್ರೆ, ಬ್ರಿಟಿಷರು ಮಾಡಿದ ನಂತರ 95 ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಇದೊಂದು ಆಗ್ತಾ ಇದೆ. ಹೌದು, 1947 ಸ್ವಾತಂತ್ರ್ಯ ಬಂದ ನಂತರ ನಿರಂತರವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು.
ಕೇವಲ ಮಾಡಲಿಲ್ಲ ಅಂತಲ್ಲ, ಮಾಡುವುದು ಬೇಡ ಅನ್ನುವ ಕಾನ್ಶಿಯಸ್ ನಿರ್ಧಾರವನ್ನು Yes, sir. ತೆಗೆದುಕೊಂಡ್ರು. ಅದಕ್ಕೆ ಪೂರ್ವ ಜಾತಿ ಗಣತಿಯನ್ನು ಮಾಡುವುದು ಬೇಡ. ಹಾಗಿದ್ರೆ ಜವಾಹರ್ಲಾಲ್ ನೆಹರು ವಾಸ್ ರಾಂಗ್, ಕಾಕಾ ಕಾಲೇಲ್ಕರ್ ಕಾಕಾ ಕಾಲೇಲ್ಕರ್ ಕಾಕಾ ವಾಸ್ ರಾಂಗ್. ಕಾಲೇಲ್ಕರ್. ಇಂದಿರಾ ಗಾಂಧಿ ಅವರು ಕೆಂಪುಕೋಟೆಯ ಮೇಲೆ ನಿಂತ್ಕೊಂಡು ಆಗಸ್ಟ್ 15ರ ಅದೇ ಹೇಳಿದೆ ನಾನು. ಸ್ವಾತಂತ್ರ್ಯೋತ್ಸವ ನನ್ನ ಭಾಷಣದಲ್ಲಿ ಓಪನಿಂಗ್ ರಿಮಾರ್ಕ್ ಅಲ್ಲಿ She was wrong. She was wrong. ನಾನು ಅದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಕೋಟ್ Okay. ಮಾಡಿರೋದು. ಅಲ್ಲ, ಒಂದ್ ನಿಮಿಷ. ಅದೇ ಕಾರಣಕ್ಕೋಸ್ಕರ ನಾನು ರಾಹುಲ್ ಗಾಂಧಿ ಅವರನ್ನ ಕೋಟ್ ಮಾಡಿರೋದು. ಈ ವ್ಯವಸ್ಥೆಯೇ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗದ ವಿರುದ್ಧವಿದೆ ಅಂತ ಅನ್ಬಿಟ್ಟು ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. Okay. That means ನನ್ನ ಮುತ್ತಜ್ಜ ತಪ್ಪು ಮಾಡಿದ್ರು, ನನ್ನ ಅಜ್ಜಿ ತಪ್ಪು ಮಾಡಿದ್ರು, ಒಪ್ಕೊಂಡಿದೆ ಅದು. ನನ್ನ ಮುತ್ತಜ್ಜ ತಪ್ಪು ಮಾಡಿದ್ರು, ನನ್ನ ಅಜ್ಜಿ ತಪ್ಪು ಮಾಡಿದ್ರು, ನನ್ನ ತಂದೆ ತಪ್ಪು ಮಾಡಿದ್ದಾರೆ, ನಾನು ಸರಿ ಮಾಡ್ತಾ ಇದ್ದೀನಿ ಅಂತ. ಈ ವಿಷಯದಲ್ಲಿ ಕಾಂಗ್ರೆಸ್ ಎಷ್ಟು ಮಾಡಬೇಕು, ಎಷ್ಟು ಸಾಮಾಜಿಕ ನ್ಯಾಯ ಕೊಡಬೇಕು ಅದನ್ನ ಮಾಡಿತು. ಆದ್ರೆ ವ್ಯವಸ್ಥೆಯ ವಿರುದ್ಧ ಹೋರಾಡ್ಲಿಕ್ಕೆ ಅದು ಸೋತಿದೆ ಅಂತ ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. ನನ್ನ ಪ್ರಶ್ನೆಗೆ ಬರ್ತಿಲ್ಲ. ಈ ದೇಶದಲ್ಲಿ ಜಾತಿ ಗಣತಿ ಆಗುವುದು ಬೇಡ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರು. ಜಾತಿ ಜಾತಿ ಅಂತ ಸಮಾಜವನ್ನು ಒಡೆಯುವುದು ಬೇಡ ಅಂತ ಇಂದಿರಾ ಗಾಂಧಿ ಅವರು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮಾತಾಡಿದ್ರು. 83ರಲ್ಲಿ. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರು ಜಾತಿ ಗಣತಿ ಬೇಡ ಅನ್ನೋದು ಬಂದಿತ್ತಲ್ರಿ, ಅವ್ರು ತಗೊಳ್ಳೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾತಾಡ್ತಾರೆ. ಹಾಗಿದ್ರೆ ಜವಾಹರ್ಲಾಲ್ ನೆಹರುಗಿಂತ, ಇಂದಿರಾ ಗಾಂಧಿ ಅವರಿಗಿಂತ, ರಾಜೀವ್ ಗಾಂಧಿ ಅವರಿಗಿಂತ ಸಮಾಜದ ತಿಳುವಳಿಕೆ ರಾಹುಲ್ ಗಾಂಧಿ ಅವ್ರಿಗೆ ಜಾಸ್ತಿ ಇದೆ ಅಂತ ಹೇಳಿ. ರಾಹುಲ್ ಬೇಡ, ಗಾಂಧಿ ನೀವು ಜಾಸ್ತಿ 100% ಈ ಸಮುದಾಯಗಳ ಪರವಾಗಿ ರಾಹುಲ್ ಗಾಂಧಿ ಅವರ ಬದ್ಧತೆ ಎಲ್ಲರಿಗಿಂತ ಜಾಸ್ತಿ ಇದೆ. ರಾಹುಲ್ ಗಾಂಧಿ ಅವರ ಬದ್ಧತೆ ಎಲ್ಲರಿಗಿಂತ ಜಾಸ್ತಿ ಇದೆ. ಯಾಕೆ ಇದನ್ನ ನಾವು ಒಪ್ಕೋಬೇಕು ಅಂತಂದ್ರೆ 95 ವರ್ಷ ರೀ, ಒಂದು ದಶಕ, ಒಂದು ಶತಮಾನಗಳು. ಅಷ್ಟರ ನಂತರ ಇಂಥ ಒಂದು ಐತಿಹಾಸಿಕ ವರದಿಗಳಿಗೆ ಅವರು ಒಂದು ಅನುಮೋದನೆ ಕೊಡ್ತಾರೆ. ಮತ್ತಷ್ಟಲ್ಲದೆ ಅವರ ಒತ್ತಾಯದ, ನನಗೆ ಬಂದ ಮಾಹಿತಿ ಅಥವಾ ನನ್ನ ನೋಡಿದ ಪ್ರಕಾರ ಅವರ ಒತ್ತಾಯ ಮತ್ತು ಅವರ ತಾಕೀತಿನ ಮೇಲೆ ಇವತ್ತು ಇದು ಟೇಬಲ್ ಆಗಿರೋದು ಮತ್ತು ಇದು ಅನುಷ್ಠಾನಗೊಳ್ತಾ ಇದೆ. ಹೌದು, ಕರೆಕ್ಟಾ? ಅವ್ರ ಬದ್ಧತೆ ರೀ ಅದು. ವಿ ಶುಡ್ ಅಪ್ರಿಶಿಯೇಟ್. ಇನ್ನು ಮುಂದಿನ ದಿವಸದಲ್ಲಿ ರಾಹುಲ್ ಗಾಂಧಿ ಮತ್ತೊಬ್ಬ ಬಾಬಾ ಸಾಹೇಬ್ರ ತರ ನಾವು ನೋಡ್ಬೇಕಾಗತ್ತೆ ಅವ್ರನ್ನ. ಇದು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಬಟ್ ವಿ ಸ್ಟಿಲ್, ಅಥವಾ ಮತ್ತೊಬ್ಬ ಕಾಂಶಿರಾಮ್ ತರ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಬದ್ಧತೆ ತೋರಿಸ್ತಾ ಇದಾರಲ್ಲ. 23ರಲ್ಲಿ ನಿಮ್ಗೆ 136 ಅಧಿಕಾರಕ್ಕೆ ಬಂತು, 136 ಶಾಸಕರನ್ನ ಕರ್ನಾಟಕ ಗೆಲ್ಲಿಸ್ಕೊಡ್ತು. 23 ಬಂದಾಕ್ಷಣ ಸಿದ್ದರಾಮಯ್ಯನವರು 18ರ ಈ ವ್ಯವಸ್ಥೆ ಭಾರತದಲ್ಲಿ ಚುನಾವಣೆ ಇತ್ತು, ವೋಟ್ ಬೇಕಿತ್ತು. ಕೇಳಿ, ತಂದಿರೋದೇ ಡಿಸ್ರಪ್ಷನ್ಗೋಸ್ಕರ. ನೋಡಿ, ಭಾರತದಲ್ಲಿ ಶೋಷಿತರು ಅಷ್ಟೆಲ್ಲ ಈಸಿ ಇದ್ರೆ ನ್ಯಾಯ ಪಡೆಯೋದು 106 ವರ್ಷಗಳು ಕಾಪಾಡುವಂತ ಅಗತ್ಯ ಇರಲಿಲ್ಲ. ನೋಡಿ, ಕೆಲವು ನಿಮಿಷ. ಬಾಬಾ ಸಾಹೇಬ್ರು ಕಾಕಾ ಕಾಲೇಲ್ಕರ್ ರಿಪೋರ್ಟ್ ಮಾಡಿ ಮೂಲಕ OBCಗಳಿಗೂ ಸಹಿತ ಪೊಲಿಟಿಕಲ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ. ಅದಾಗ್ಲಿಲ್ಲ ಅಂತ ಅನ್ಬಿಟ್ಟು ಅವ್ರು ಇದು ರಾಜೀನಾಮೆ ಮಾಡಿ ಹೋಗ್ತಾರೆ. ಇವತ್ತಿನವರೆಗೂ ಸಹಿತ ಪೊಲಿಟಿಕಲ್ ರಿಸರ್ವೇಶನ್ ಎಲ್ಲ OBCಗಳಿಗೆ. ಅದೆಲ್ಲ ಕರೆಕ್ಟಿವ್ ಮೆಷರ್ ಮಾಡ್ತಾ ಇದಾರಲ್ಲ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್. ಇವತ್ತು ಕರೆಕ್ಟಿವ್ ಮೆಷರ್ ಮಾಡ್ತಾ ಇದೆ. ವಿ ಶುಡ್ ಅಪ್ರಿಶಿಯೇಟ್. ಯಾವಾಗ ಅಧಿಕಾರದಲ್ಲಿ ಅಧಿಕಾರ ಇತ್ತು, ಅಧಿಕಾರದಲ್ಲಿ ಇದ್ದಾಗೂ ಸಹಿತ ರೈತರಿಗೆ MSP ದೇಶ ಪೂರ್ತಿ ಕಾಂಗ್ರೆಸ್ ಮಾಡಲಿಲ್ಲ ಸರ್. ಇದು ಸರ್ ಇಲ್ಲೇನಾಗ್ತಿದೆ, ಲೋಹಿತ್ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಏನರ್ಥ ಅಲ್ರಿ, ಬಿಜೆಪಿ 2026ಕ್ಕೆ ಜನಗಣತಿಯ ಜೊತೆ ನೀವು ಜಾತಿ ಗಣತಿಗೆ ತಯಾರಿದ್ದೀರಿ? ನಿಮ್ದು ಸ್ಟ್ಯಾಂಡ್ ದ್ವಂದ್ವ ಇದೆ. ಒಂದ್ ನಿಮಿಷ ನೋಡಿ ನಾಥೂಜಿ, ಈಗ ಒಂದ್ ನಿಮಿಷ ಬಿಜೆಪಿನೂ ಸಹ ಜಾತಿ ಗಣತಿ ಪರವಾಗಿದೆ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ಪರವಾಗಿದೆ. ಒಂದ್ ನಿಮಿಷ, ಕರ್ನಾಟಕದಲ್ಲಿ ಪಾರ್ಟಿ ನಾವಿವತ್ತು ಯಾವ ರೀತಿ ನಿಮ್ ದ್ವಂದ್ವ ಏನಂದ್ರೆ ತಮ್ಮಂತವ್ರು ಕರ್ನಾಟಕದಲ್ಲಿ ಒಬ್ಬ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಆಗಿ ನಾವು ಜಾತಿ ಗಣತಿಯ ಪರವಾಗಿದ್ದೇವೆ, ಅದು ಸ್ಪಷ್ಟವಾಗಿದೆ. ಯಾಕೆಂದ್ರೆ ಆಗ್ಲೇ ಹೇಳಿದೆ 54 ಕರ್ನಾಟಕದಲ್ಲಿ ಇವರು ಜಾತಿ ಗಣತಿಯನ್ನು ವಿರೋಧಿಸ್ತಾರೆ. ರಾಂಗ್ ಮೆಸೇಜ್ ಕೊಬೇಡಿ, ನಾವು ವಿರೋಧಿಸ್ತಿರ್ತೀವಿ. ಒಕ್ಕಲಿಗ ಕ್ಯಾಥಲಿಕ್ ಅಂತ ತೋರಿಸ್ತಾರೆ, ಒಕ್ಕಲಿಗ ಕ್ಯಾಥಲಿಕ್ ಅಂತ ಹೇಳಿ. ಆ ರೋಮನ್ ಕ್ಯಾಥಲಿಕ್
ಕ್ಯಾಥಲಿಕ್ ಏನಾದ್ರು ಹೋಗ್ಬಿಟ್ರೆ ಪಾಪ ಅವರು ಪೋಪ್ ತಲೆ ಚಚ್ಕೊಂತಾರೆ. ಇದು ಯಾವಾಗಪ್ಪ ಸೃಷ್ಟಿ ಆಯ್ತು ಒಕ್ಕಲಿಗ ಕ್ಯಾಥಲಿಕ್ ಅಂತ ಹೇಳಿ? ಅದೆಲ್ಲ ಇದೆ. ಲಿಂಗಾಯತ ಒಂದ್ ನಿಮಿಷ, ಇದ್ರಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲವ ಕ್ರಿಶ್ಚಿಯನ್ ಇದ್ದಾರೆ. ಅದನ್ನೇ ಹೇಳ್ತಾರೆ, ಜನರಿಂದ ಬಂದು ಕ್ರಿಶ್ಚಿಯನ್ ಇದ್ದಾರೆ. ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಇವ್ರಿಗೇನು social ಎಲ್ಲಿಂದ justice ಬಂತು? ಗೊತ್ತಿಲ್ಲ. ಎಲ್ಲಿಂದ ಇವ್ರುಗಳಿಗೆ ಬಂತು? ಅದೇನು ಇದೇನು ರೈಟ್, 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 ರೈಟ್. ನಾನೊಂದು ತುಂಬಾ ಒಂದ್ ನಿಮಿಷ, ಒಂದ್ ನಿಮಿಷ. ಒಂದ್ ನಿಮಿಷ. ಎಲ್ಲಿಂದ ಬಂತು? ನನಗೊಂದು ಇವರುಗಳಿಗೆ ತಮಾಷೆ ಮಾಡಕ್ಕೆ ನೋಡಿ, ಒಂದ್ ನಿಮಿಷ. ಇವರುಗಳಿಗೆ ದಲಿತರ ನಂಬರ್ ಮ್ಯಾಟರ್ ಆಗಲ್ಲ. ಒಂದು ಸಾವಿರದ 351 ಜಾತಿಗಳ ಸಮೀಕ್ಷೆ ನಡೆದಿದೆ. 1349 ಜಾತಿಗಳಿಗೆ ಸಮಸ್ಯೆ ಇಲ್ಲ, ಕೇವಲ 2 ಜಾತಿಗಳಿಗೆ ಸಮಸ್ಯೆ. ಇವತ್ತಿನ ದಿವಸ ನೀವು ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಕುರುಬರನ್ನ ಒಟ್ಟಾರೆ ಇಡೀ ಸಮುದಾಯವನ್ನ ಒಂದು ಸಮುದಾಯ ಅಂತ ಯಾಕೆ ನೋಡಿದ್ರಿ? ಒಳಪಂಗಡಗಳನ್ನ ಯಾಕೆ ನೀವು ಬೇರೆ ಮಾಡ್ಲಿಲ್ಲ? ಇಲ್ಲ ಮಾಡಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆ ಮಾಡಿದ್ದಾರೆ, ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆ ಮಾಡಿದ್ದಾರೆ. ನಿಮ್ಮ ಉದ್ದೇಶ